ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಮೂಲವ್ಯಾಧಿಯನ್ನು ನಿವಾರಿಸಲು ಅನೇಕ ಮನೆಮದ್ದುಗಳಿದ್ದರೂ ಸುವರ್ಣಗಡ್ಡೆಯನ್ನು ತಿನ್ನುವುದರಿಂದ ಮಾತ್ರ ಸಂಪೂರ್ಣ ಪರಿಹಾರ ದೊರಕುತ್ತದೆ. ಮಾಂಸಾಹಾರದಲ್ಲಿ ಸಿಗುವ ಪೋಷಕಾಂಶಗಳು ಸುವರ್ಣಗಡ್ಡೆಯಲ್ಲಿ ಸಿಗುತ್ತವೆ. ಇದನ್ನು ಕೆಲವು ರಾಜ್ಯಗಳಲ್ಲಿ ಜಿಮ್ಕಂಡ್ ಮತ್ತು ಸೂರನ್ ಎಂದೂ ಕರೆಯುತ್ತಾರೆ. ಸುವರ್ಣಗಡ್ಡೆ ಇದು ಒಂದು ರೀತಿಯ ಬೇರು ತರಕಾರಿ. ಇದು ನೆಲದ ಅಡಿಯಲ್ಲಿ ಬೆಳೆಯುತ್ತದೆ. ಇದನ್ನು ಒಮ್ಮೆ ಬಿತ್ತಿದರೆ ವರ್ಷಗಟ್ಟಲೆ ಬೆಳೆಯುತ್ತಲೇ ಇರುತ್ತದೆ. ಇದನ್ನು ಉಪ್ಪಿನಕಾಯಿ ಮತ್ತು ತರಕಾರಿಯಾಗಿ ಸೇವಿಸಲಾಗುತ್ತದೆ. ಆದರೆ ಇದು ಆರೋಗ್ಯಕ್ಕೆ ಎಷ್ಟು ಪ್ರಯೋಜನಕಾರಿ ಎಂದು ಕೆಲವೇ ಜನರಿಗೆ ತಿಳಿದಿದೆ. ಔಷಧೀಯ ಗುಣಗಳಿಂದಾಗಿ ಸುವರ್ಣಗಡ್ಡೆಯನ್ನು ಅನೇಕ ರೋಗಗಳಿಗೆ ರಾಮಬಾಣವೆಂದು ಪರಿಗಣಿಸಲಾಗಿದೆ. ಇದು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್, ಫೈಬರ್, ವಿಟಮಿನ್ ಬಿ1, ವಿಟಮಿನ್ ಬಿ6, ಫೋಲಿಕ್ ಆಮ್ಲ ಮತ್ತು ಬೀಟಾ ಕೆರೋಟಿನ್ನಂತಹ ಪೋಷಕಾಂಶಗಳನ್ನು ಒಳಗೊಂಡಿದೆ. ಈ ಪೋಷಕಾಂಶಗಳು ದೇಹದ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಕೊಡುಗೆ ನೀಡುತ್ತದೆ. ಇದರಿಂದ ದೊರೆಯುವ ಕೆಲವು ಅದ್ಭುತ ಪ್ರಯೋಜನಗಳ ಬಗ್ಗೆ ಇಲ್ಲಿ ನೀವು ತಿಳಿದುಕೊಳ್ಳಬಹುದು. ಸುವರ್ಣಗಡ್ಡೆ ಹೇರಳವಾದ ಫೈಬರ್ ಅನ್ನು ಹೊಂದಿರುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ. ಮಲಬದ್ಧತೆ, ಅಜೀರ್ಣ, ಗ್ಯಾಸ್, ಅಸಿಡಿಟಿಯಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲು ಇದು ಪರಿಣಾಮಕಾರಿ. ಇದರ ನಿಯಮಿತ ಸೇವನೆಯು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಹೊಟ್ಟೆಯ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ. ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುವವರಿಗೆ ಸುವರ್ಣಗಡ್ಡೆ ರಾಮಬಾಣವಾಗಿದೆ. ಇದನ್ನು ಸೇವಿಸುವುದರಿಂದ ಹೊಟ್ಟೆ ತುಂಬಿದಂತಾಗುತ್ತದೆ ಮತ್ತು ಹಸಿವು ಕಡಿಮೆಯಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಇದು ದೇಹದ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸುವರ್ಣಗಡ್ಡೆಯು ಹೇರಳವಾದ ಕಬ್ಬಿಣವನ್ನು ಹೊಂದಿರುತ್ತದೆ. ಇದು ರಕ್ತಹೀನತೆಯನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಇದನ್ನು ತಿನ್ನುವುದರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚುತ್ತದೆ ಮತ್ತು ರಕ್ತಹೀನತೆ ದೂರವಾಗುತ್ತದೆ. ಸುವರ್ಣಗಡ್ಡೆಯಲ್ಲಿರುವ ಉರಿಯೂತದ ಗುಣಲಕ್ಷಣಗಳು ಕೀಲುನೋವು ಮತ್ತು ಊತವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಇದರ ಸೇವನೆಯು ಸಂಧಿವಾತ ರೋಗಿಗಳಿಗೆ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು, ಏಕೆಂದರೆ ಇದು ಊತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪೈಲ್ಸ್ನಿಂದ ಬಳಲುತ್ತಿರುವ ರೋಗಿಗಳು ಸುವರ್ಣಗಡ್ಡೆಯ ತರಕಾರಿ ತಿನ್ನಲು ಸಲಹೆ ನೀಡುತ್ತಾರೆ. ರಕ್ತಸಿಕ್ತ ಪೈಲ್ಸ್ನಿಂದ ಬಳಲುತ್ತಿರುವ ರೋಗಿಗಳು ಮಜ್ಜಿಗೆಯೊಂದಿಗೆ ಇದನ್ನು ಕುದಿಸಿ ಸೇವಿಸಿದರೆ ಪರಿಹಾರ ಸಿಗುತ್ತದೆ. ಇದಲ್ಲದೆ ಇದರ ಪೌಡರ್ ತಿನ್ನುವುದರಿಂದ ಕೂಡ ಪೈಲ್ಸ್ನಿಂದ ಮುಕ್ತಿ ಪಡೆಯಬಹುದು. ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.